ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನೀಗ ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ, ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು. ಇವತ್ತು ನೈಟು ಹೋಮ ಇದೆ, ಹಾಗೆ ಗಣೇಶನ ಪೂಜೆ ಇರೋದು. ನಾಳೆ ಗೃಹ ಪ್ರವೇಶ. ನನ್ನ ಮಗಳು ಬರ್ತಾ ಇಲ್ಲ, ಅವಳ ಫ್ರೆಂಡ್ದು ಬರ್ತ್ಡೇ ಇದೆ. ಅವಳ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದಾಳೆ, ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಓಕೆ, ಅಲ್ಲಿ ಹೋದ್ಮೇಲೆ ನಿಮಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಂದು ಔಟ್ಫಿಟ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಸ್ಟೋನ್ಸ್ದು ಈಗಾಗಲೇ ಹಾಕಿದ್ದೀನಿ ನಾನು, 2 ಟೈಮ್ಸ್ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಬಾಯ್ ಫ್ರೆಂಡ್ಸ್. ನಾನೀಗ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಳಿಸಿದ್ದಾರೆ. ನಾವು ಕನ್ಸ್ಟ್ರಕ್ಷನ್ ನಡೆದಾಗ ಫ್ರೆಂಡ್ಸ್ ಎಲ್ಲ ಸೇರಿ 1-2-3 ಸರಿ ಬಂದು ಹೋಗಿದ್ದೀವಿ. ಈಗ ಆಲ್ರೆಡಿ ಹೋಮ ಸ್ಟಾರ್ಟ್ ಮಾಡಿದ್ದಾರೆ. ಹೊರಗಡೆ ಎಲ್ಲ ನಮ್ಮ ಫ್ರೆಂಡ್ಸ್ ನಿಂತಿದ್ದಾರೆ, ಮಾತಾಡ್ತಾ ನಿಂತಿದ್ವಿ. ಫ್ರೆಂಡ್ಸ್, ಇವರೆಲ್ಲ ನನ್ನ ಫ್ರೆಂಡ್ಸು. ಇನ್ನು ಒಂದು ಫೋಟೋ ಎಲ್ಲ ತೆಕ್ಕೊಂಡು ಆಮೇಲೆ ಒಳಗಡೆ ಹೋಗೋಣ ಅಂತ ನಿಂತಿದ್ವಿ. ಇಲ್ಲಿ ಸ್ವಲ್ಪ ಜನಕ್ಕೆ ಫ್ಯಾಮ್ಲಿಗೆ ಮಾತ್ರ ನೈಟ್ ಹೇಳಿದ್ದಾರೆ, ತುಂಬ ಲೇಟ್ ಆಗುತ್ತಲ್ವಾ, ಸ್ವಲ್ಪ ದೂರ ನಮ್ಮ ಮನೆಯಿಂದ. ಹಂಗಾಗಿ ಸ್ವಲ್ಪ ಜನಕ್ಕೆ ಮಾತ್ರ ನೈಟ್ ಹೇಳಿದ್ರು. ಅವ್ರವ್ರ ಫ್ಯಾಮ್ಲಿ ಎಲ್ಲರೂ ಬಂದಿದ್ದೀವಿ ನಾವು ನೈಟಲ್ಲಿ. ನೋಡ್ಬೋದು ಫ್ಯಾಮ್ಲಿ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗೋಣ. ಹೋಮ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಎಲ್ಲೇ ಹೋಗಲಿ ಹೆಣ್ಮಕ್ಳು ಹಾಗೆ ಅನಿಸುತ್ತೆ, ನಾವು ಕೂಡ ಹಾಗೆ. ಫಸ್ಟು ಸೀರೆ, ಒಡವೆ, ಬ್ಲೌಸ್ ಡಿಸೈನು ಕಂಪಲ್ಸರಿ ನೋಡ್ತೀವಿ. ಆ ಥರ ನನ್ನ ಫ್ರೆಂಡ್ ಸರ ಚೆನ್ನಾಗಿತ್ತು, ನೋಡ್ತಾ ಇದ್ದೆ. ಬನ್ನಿ ಫ್ರೆಂಡ್ಸ್, ಇನ್ನು ಒಳಗಡೆ ಹೋಗಿ ಪೂಜೆ ಅಟೆಂಡ್ ಆಗೋಣ. ನನ್ನ ಫ್ರೆಂಡು ಬೇಗನೆ ಬಂದಿದ್ರು, ಹಂಗಾಗಿ ಪೂಜೆ ಮುಗಿಸ್ಕೊಂಡಿದ್ದಾರೆ. ಇನ್ನು ಕತ್ಲಾಗುತ್ತೆ, ಬೇಗ ಹೊರಡಬೇಕು ಅಂತ ಹೋಗ್ತಾ ಇದ್ದಾರೆ. ಇನ್ನು ಅವ್ರು ಹೊರಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಆಚೆನೆ ನಿಂತಿದ್ದೀವಿ. ಇನ್ನು ಅವ್ರು ಹೊರಟ ಮೇಲೆ ನಾವು ಪೂಜೆಗೆ ಹೋಗಿ ಒಳಗಡೆ ಅಟೆಂಡ್ ಆಗಬೇಕು. ಬನ್ನಿ ಫ್ರೆಂಡ್ಸ್, ಇನ್ನೇನು ಹೋಮ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ನಾವು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು, 8:30 ಆಗಿತ್ತು ಟೈಮ್ ನಾವು ಬಂದಾಗೆ. ಬನ್ನಿ, ಈಗ ಒಳಗೋಗಿ ಪೂಜೆ ಅಟೆಂಡ್ ಆಗೋಣ. ಬನ್ನಿ ಫ್ರೆಂಡ್ಸ್, ಆಲ್ರೆಡಿ ಹೋಮ ಸ್ಟಾರ್ಟ್ ಮಾಡಿದ್ದಾರೆ. ಇವರೇ ನನ್ನ ಫ್ರೆಂಡ್ ಶಾರದಾ. ಅಣ್ಣ ಅವ್ರ ಹಸ್ಬೆಂಡು, ಮಗಳೂ ಕೂತಿದ್ದಾಳೆ ಇಲ್ಲಿ. ಈ ಯೆಲ್ಲೋ ಕಲರ್ ಹಾಕಿದಾಳಲ್ಲ, ಅವಳೇ ಮಗಳು ತುಳಸಿ ಅಂತ. ಆಲ್ರೆಡಿ ತುಂಬ ಹೊತ್ತಾಯಿತು ಸ್ಟಾರ್ಟ್ ಮಾಡಿ, ನಾವು ಬರೋದು ಲೇಟ್ ಆಯಿತು. ಇನ್ನು ನಾವು ಪೂಜೆ ಅಟೆಂಡ್ ಆಗಿದ್ದೀವಿ ಬಂದು. ಇಲ್ಲೆಲ್ಲ ಫ್ರೆಂಡ್ಸ್ ಕೂತ್ಕೊಂಡಿದ್ವಿ. ಒಂದು ಸ್ವಲ್ಪ ಜನಕ್ಕೆ ಮಾತ್ರ ನೈಟು ಫ್ಯಾಮ್ಲಿಗೆ ಹೇಳಿದ್ರು, ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ರೆಡ್ ಸಾರಿ ಹಾಕಿದ್ರಲ್ಲ, ಅವರು ಶಾರದಾ ಅವರು ನೆಗೇಣಿ ಊರಿಂದ ಬಂದಿದ್ದರು. ಊರಿಂದನೂ ತುಂಬ ಜನ ಬಂದಿದ್ದಾರೆ. ಇನ್ನು ಫ್ರೆಂಡ್ಸ್ ಫ್ಯಾಮ್ಲಿಗೆ ಒಂದು ಸ್ವಲ್ಪ ಜನ ಹೇಳಿದ್ರು. ತುಂಬ ಚೆನ್ನಾಗಾಯಿತು ನೈಟ್ ಮಾತ್ರ ಪೂಜೆ. ಫ್ರೆಂಡ್ಸ್, ಹೋಮ ಪೂಜೆ ತುಂಬ ಚೆನ್ನಾಗಾಯಿತು. ಇನ್ನು ಫೋಟೋ ಸೆಕ್ಷನು, ಇಲ್ಲಿ ಮೇಲೆಲ್ಲ ಬಂದು ಫ್ಯಾಮಿಲಿ ಫೋಟೋ ತೊಗೊಳ್ತಾ ಇದ್ವಿ. ಇನ್ನು ಶಾರದಾ ತುಂಬ ಬ್ಯುಸಿ ಇದ್ದರು, ಒಂದು ಫೋಟೋ ಕರೆದ್ಬಿಟ್ಟು ಫೋಟೋ ತೊಗೊಂಡ್ವಿ. ಇಲ್ಲೆಲ್ಲ ಫುಲ್ ಫ್ರೆಂಡ್ಸ್ ಎಲ್ಲ ಫೋಟೋ ತೊಗೊಂಡು ಊಟ ಮಾಡಿ ಇನ್ನು ಮನೆಗೆ ಹೊರಟ್ವಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ನಮ್ಮ ಫ್ರೆಂಡ್ ಮನೆಯದು ಗೃಹ ಪ್ರವೇಶ ಅಂತ ಹೇಳಿದ್ದೆ ನಾನು ನಿಮಗೆ. ನಿನ್ನೆ ನೈಟ್ ಹೋಗಿ ಬಂದ್ವಿ, ಪೂಜೆ ಎಲ್ಲ ಚೆನ್ನಾಗಾಯಿತು. ಈಗ ಬೆಳಗ್ಗೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಇವತ್ತು ಗೃಹ ಪ್ರವೇಶ, ಲುಕ್ಸೋದೆಲ್ಲ ಇದೆ. ಬನ್ನಿ ಹೊರಡೋಣ. ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಪರ್ಪಲ್ ಆ್ಯಂಡು ಗೋಲ್ಡ್ ಕಲರ್ ಸಾರಿ. ಓಕೆ, ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ನಾವೀಗ ಬಂದ್ವಿ, ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇವರು ನಮ್ಮ ಫ್ರೆಂಡು, ಅವರು ಹಸ್ಬೆಂಡು. ಬನ್ನಿ ಫ್ರೆಂಡ್ಸ್, ಇನ್ನು ಪೂಜೆ ಯಾವ್ದ್ಯಾವ್ದು ಪೂಜೆ, ಇದು ದೇವ್ರ ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು, ಸಪ್ರೇಟಾಗಿ ಮಾಡಿದ್ದಾರೆ, ಒಂದು ರೂಮ್ ಥರನೇ ಲಕ್ಷ್ಮೀನ ಕೂಡಿಸಿದ್ದಾರೆ. ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನು ತುಂಬ ಚೆನ್ನಾಗಾಗಿದೆ ದೇವ್ರ ಮನೆ ಮಾತ್ರ, ತುಂಬ ಚೆನ್ನಾಗಿ. ಆಲ್ರೌಂಡ್ ಮನೆಯೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಹೊರಗಡೆದು. ಇದು ಇಲ್ಲಿ ಒಳಗಡೆ ರುದ್ರಾಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಪೂಜೆ ಆಗಿದೆ, ಇನ್ನು ರುದ್ರಾಭಿಷೇಕ ಒಂದೇ ಇರೋದು.
ಇನ್ನು ಶಾರದಾ ಅವ್ರ ಹಸ್ಬೆಂಡು ಇಸ್ಕಾನಿಗೆ ತುಂಬ ನಡ್ಕೊಂತಾರೆ. ಅಲ್ಲಿಂದ ಸ್ವಾಮಿಯವ್ರನ್ನ ಕರೆಸಿದ್ರು, ಭಜನೆ ಅದೆಲ್ಲ ಇದೆ. ನೋಡೋಣ ಬನ್ನಿ. ಇಲ್ಲಿ ನಮ್ಮ ಫ್ರೆಂಡ್ ಫೋಟೋ ತಗೊಳ್ತಾ ಇದ್ದಾಳೆ ಸೆಲ್ಫಿ. ಇಲ್ಲಿ ಶಾರದಾ ಹೊಸ್ತಿಲ್ ಪೂಜಾ ಅಂತೇಳಿ ದೇವ್ರ ಮನೆದು ಹೊಸ್ತಿಲ್ ಪೂಜಾ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಆಲ್ರೆಡಿ 3/4% ಆಗಿದೆ, ಇನ್ನೇನು 1/4% ಅಷ್ಟೇನೆ. ಇನ್ನು ಎಲ್ಲರೂ ಫ್ರೆಂಡ್ಸ್ ಬರೋಷ್ಟೊತ್ತಿಗೆ ಆರಾಮಾಗಿ ಪೂಜೆ ಮುಗಿಸ್ಕೊಂಡು ಅವ್ರ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಬೇಗ ಮಾಡ್ತಾ ಇದ್ದಾರೆ. ಹಂಗಂದ್ರೂ ಇನ್ನೇನು ಕೆಲಸ ಇದ್ದೇ ಇರುತ್ತಲ್ವಾ, ಮನೆ ಪೂಜೆ ಗೃಹ ಪ್ರವೇಶ ಅಂದರೆ. ಅಷ್ಟೊಂದು ಫ್ರೀ ಇರಲಿಲ್ಲ ಇವರು, ಫುಲ್ ಬ್ಯುಸಿ ಇದ್ರು. ಬನ್ನಿ ಫ್ರೆಂಡ್ಸ್, ಈಗ ದೇವ್ರ ಮನೆ ಒಳಗೋಗಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ, ಅದರದೊಂದು ವಿಡಿಯೋ ತಗೊಳ್ಳೋಣ. ತುಂಬ ಚೆನ್ನಾಗೇ ಮಾಡಿದ್ದಾರೆ, ನೋಡ್ಬೋದು ನೀವು. ಸೀರೆ ಎಲ್ಲ ಉಡಿಸಿ ಪೂಜೆ ಎಲ್ಲ ಮುಗೀತು. ಇದೆಲ್ಲ ಅವ್ರ ಕಡೆ ಗುರುಗಳು ಕರೆಸಿದ್ರು, ಅವರೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಿಲ್ಲಿ ಶಾರದಾ ಅವ್ರ ಹಸ್ಬೆಂಡ್ ಕೂಡ ಒಂದು ಫೋಟೋ ತೊಗೊಂಡೆ. ಇಲ್ಲಿ ಇದು ಕೆಳಗಡೆ ಪೂಜೆದ್ದು ಹಾಲ್ದು, ತುಂಬ ಚೆನ್ನಾಗಾಗಿದೆ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ನೈಟ್ ಫೋಟೋ ತೊಗೊಂಡಿದ್ವಿ. ನೈಟದೊಂದು ಸ್ವಲ್ಪ ಹಾಕಿದ್ದೀನಿ, ಡೇದೊಂದು ಸ್ವಲ್ಪ ಹಾಕಿದ್ದೀನಿ, ಎಲ್ಲ ಮಿಕ್ಸ್ ಮಾಡಿ ಬಂದಿದೆ. ತುಂಬ ಚೆನ್ನಾಗಾಯಿತು ಪೂಜಾ ವಿತ್ ಊಟ. ಇವಳು ಶಾರದಾ ಅವ್ರ ಮಗಳು ತುಳಸಿ ಅಂತೇಳಿ. ಇದು ಹೋಮದ್ದು ಫ್ರೆಂಡ್ಸ್, ಇದು ಬೆಳಗ್ಗೆದ್ದು ಹೋಮದ್ದು. ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಕೆಲವೊಂದು ವೀಡಿಯೋ ತೊಗೊಳಕ್ಕಾಗಿಲ್ಲ ನನಗೆ, ಕೆಲವೊಂದು ಮಾತ್ರ ತೊಗೊಂಡಿದ್ದೀನಿ. ಇನ್ನು ಮನೆಯಲ್ಲಿ ಬೀಸಕಲ್ ಪೂಜೆ ಒಳ್ಕಲ್ ಪೂಜೆ ಕಂಪಲ್ಸರಿ ಮಾಡ್ತಾರೆ, ಅದ್ರದ್ದು ವೀಡಿಯೋ ತೊಗೊಳಕ್ಕಾಗಿಲ್ಲ. ಪೂಜೆ ಎಲ್ಲ ಮುಗ್ದಿತ್ತು. ಮುಗ್ದಾದ್ಮೇಲೆ ಒಂದು 5 ಜನಕ್ಕೆ ಮುತ್ತೈದವರಿಗೆ ಉಡಿ ತುಂಬ್ತಾ ಇದ್ರು, ಅದ್ರ ಫೋಟೋಸ್ ಇದು ನೋಡ್ಬೋದು ನೀವು ಫ್ರೆಂಡ್ಸ್. ಇದಾದಮೇಲೆ ನಮ್ಮ ಫ್ರೆಂಡ್ ಅವರು ಇಸ್ಕಾನಿಗೆ ತುಂಬಾ ನಡ್ಕೊಂತಾರೆ. ಅಲ್ಲಿಂದ ಸ್ವಾಮಿಗಳು ಬಂದಿದ್ರು, ಭಜನೆ ಅದೆಲ್ಲ ಮಾಡಿದ್ರು, ತುಂಬ ಚೆನ್ನಾಗಾಯಿತು. ಅದ್ರ ಜೊತೆ ಇನ್ನೊಂದು ವಿಶೇಷತೆ ಏನಂದರೆ, ಅವರು ದೀಪಗಳನ್ನೆಲ್ಲ ತೊಗೊಂಬಂದಿದ್ರು. ದೀಪನ ಅಲ್ಲಿ ಅಂಟಿಸಿ ದೇವರಿಗೆಲ್ಲ ಬೆಳಗ್ಗೆ ಆಚೆ ಇಡಿಸಿದ್ರು ಎಲ್ಲರ ಜೊತೆ, ಫ್ರೆಂಡ್ಸ್ ಆಗಿ, ಫ್ಯಾಮ್ಲಿನೂ ಎಲ್ಲ ಮೆಂಬರ್ಸಿಗೂ ಅಷ್ಟೇ. ಇದಂತೂ ನನಗೆ ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ಸ್ ಶಾರದಾ. ಇಲ್ಲಿ ನೋಡ್ಬೋದು ನೀವು, ದೀಪ ಹಚ್ಚಿ ಇಲ್ಲಿ ಬೆಳಗ್ಗೆ ನಾವು ಆಚೆ ಇಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್. ಬಂದಿದ್ದೀವಿ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಒಂದ್ ಸ್ವಲ್ಪ ಜನ ಊಟ ಮಾಡಿ ಹೋದ್ರೆ ಟೈಮ್ ಆಗುತ್ತೆ ಅಂತ, ಇನ್ನೊಂದ್ ಸ್ವಲ್ಪ 4% ಅಷ್ಟೇ ಇದೀವಿ. ನಮ್ಮ ಫ್ರೆಂಡ್ ಶಾರದಾ ಒಳಗಡೆ ಇದ್ದಾರೆ, ಫುಲ್ ಬಿಸಿ ಇದ್ದಾರೆ, ಅವ್ರಿಗೆ ಬರಕ್ಕಾಗಲ್ಲ. ಅವ್ರನ್ನ ಆಮೇಲೆ ನಿಮ್ಗೆ ತೋರಿಸ್ತೀನಂತೆ. ಒಂದ್ ಸೆಕೆಂಡ್. ಲೇಟ್ ಆಗಿ ಬಂದು ಊಟ ಮಾಡಿ ಈಗ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಇವ್ರ ಗಂಗಮ್ಮ ಹಾಯ್ ಮಾಡ್ರಿಪ್ಪ ಎಲ್ಲರೂ. ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ಎಲ್ಲ ತುಂಬಾ ಜನ ಇದ್ದಾರೆ. ಥ್ಯಾಂಕ್ ಯು.
ಚಾನೆಲ್. ಇದು ನಾನು ಸುಷ್ಮಾ ಅಂತ ಹೇಳಿ, ಎಲ್ಲರೂ ನೋಡಿರ್ತೀರಾ ಇವ್ರದ್ದು ಬ್ಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಇವ್ರ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವ್ರ ಚಾನಲ್ ನೇಮ್ ಬಂದು ಸುಷ್ಮಾ ಜೊತೆ ನಿಮ್ಮ ಪ್ರಯಾಣ. ಇವರು ನನ್ನ ಫ್ರೆಂಡು ಪುಷ್ಪ, ತುಂಬಾ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಅವ್ರ ಮಗಳದು ಫಂಕ್ಷನ್ ಇತ್ತು, ಸ್ಕೂಲಿಗೆ ಇನ್ವೈಟ್ ಮಾಡಿದ್ರು. ನಮ್ಮ ಮನೆಯಿಂದ 2 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸ್ಕೂಲ್ ಹತ್ರ ಬಂದಿದ್ದೀನಿ ನಾನೀಗ. ನನ್ನ ಫ್ರೆಂಡನ್ನ ಮೀಟ್ ಮಾಡಿಸ್ತೀನಿ, ಬನ್ನಿ. ಏನು ಫಂಕ್ಷನ್ ಅಂತ ಅವರೇ ಹೇಳ್ತಾರೆ ನಿಮಗೆ. ನಮ್ಮ ಫ್ರೆಂಡ್ ಮಗಳದು ಫಂಕ್ಷನ್ ಇದೆ, ಇನ್ವೈಟ್ ಮಾಡಿದ್ದಾಳೆ. ಇವಳೇ ನಮ್ಮ ಫ್ರೆಂಡ್ ಅನಿತಾ. ಏನಿದೆ ಅನಿತಾ? ಎಲೆಕ್ಷನ್ ಆಗಿದೆ ನಿನ್ನೆ, ಇವತ್ತು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಓಕೆ. ನನ್ನ ಮಗಳು ರೆಡ್ ಹೌಸ್ ಅಂತ 3 ಹೌಸಸ್ ಇರುತ್ತೆ. ಅದು ಈ ರೆಡ್ ಹೌಸ್ ಟಿ ಶರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ರೆಡ್ ಹೌಸ್ ಅಂತ ನನ್ನ ಮಗಳು ಅದರಲ್ಲಿ ಎಲೆಕ್ಷನ್ ಅಲ್ಲಿ ಫಸ್ಟ್ ಬಂದಿದ್ದಾಳೆ. ಅದಕ್ಕೆ ಇವತ್ತು ಇದು ಕಂಗ್ರಾಟ್ಸ್ ಅನಿತಾ. ಥ್ಯಾಂಕ್ ಯು. ಅವಳಿಗೆ ಹೇಳಿ. ಓಕೆನಾ? ಬನ್ನಿ ಫಂಕ್ಷನ್ಗೆ ಅಟೆಂಡ್ ಆಗೋಣ. ಫ್ರೆಂಡ್ಸ್, ನಾನೀಗ ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಯಾವ ಥರ ಇದೆ, ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಸ್ಕೂಲ್ ಹೆಸರು ಬಂದು ಸುರಾನ ಸ್ಕೂಲ್ ಅಂತ ಹೇಳ್ಬಿಟ್ಟು. ಸ್ಕೂಲು ವಿತ್ ಕಾಲೇಜು ಎರಡೂ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಹಾಗೆ ತುಂಬ ದೊಡ್ಡದಾಗಿ ಇದೆ, ನೋಡ್ಬೋದು ನೀವು. ಫ್ರೆಂಡ್ಸ್, ನನ್ನ ಫ್ರೆಂಡ್ ಮಗಳು ಇವಳೇನೆ, ಕೀರ್ತನ ಅಂತೇಳಿ, ರೆಡ್ ಗ್ರೂಪ್ ಕ್ಯಾಪ್ಟನ್ ಆಗಿರೋದು. ಕಂಗ್ರ್ಯಾಚುಲೇಷನ್ಸ್ ಕೀರ್ತನ. ಫ್ರೆಂಡ್ಸ್, ಇಲ್ಲಿ ಫುಲ್ ಕ್ರೌಡ್ ಇರೋದ್ರಿಂದ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಕೂತ್ಕೊಂಡು ಪ್ರೋಗ್ರಾಮ್ ವಾಚ್ ಮಾಡೋಣ. ಇಲ್ಲೆಲ್ಲ ಸ್ಕೂಲ್ ಮಕ್ಕಳು ನೋಡ್ತಿರ್ಬೋದು ನೀವು. ಫುಲ್ ಮೇಲೆ ನೋಡ್ತಾ ಇದ್ದೀರಾ, ಅಲ್ಲೆಲ್ಲ ಕಾಲೇಜ್ ಮಕ್ಕಳು ಕೂತ್ಕೊಂಡಿದ್ದಾರೆ. ಈ ಕಡೆ ಎಲ್ಲ ಪೇರೆಂಟ್ಸ್ ಕೂತಿದ್ದಾರೆ. ಬನ್ನಿ ನಾವು ಕೂತ್ಕೊಂಡು ಪ್ರೋಗ್ರಾಮ್ ನೋಡೋಣ.
We have the Red House Vice Captain. Promise to work hard with all my zeal, with all my will, devote my work and my work persistently for all the excellence, for all the promise to work hard with all my zeal, devotion and determination. I will try my best and work persistently for all the excellence of our school, and I will always obey my management, principal and teachers who have given me the chance to be the of our school. Thank you. ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ಲಾಸ್ಟಿಗೆ ಬಿಸ್ಕೆಟು ಕಾಫಿ ಕೊಟ್ಟಿದ್ರು, ಕಾಫಿ ಕುಡಿತಾ ಇದ್ವಿ. ಇನ್ನು ಮಕ್ಕಳದೆಲ್ಲ ಗ್ರೂಪ್ ಫೋಟೋ ತಗೊಳ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಇನ್ನು ಮಕ್ಕಳದು ಹಾಗೆ ಪೇರೆಂಟ್ಸು ಟೀಚರ್ಸ್ದೆಲ್ಲ ಗ್ರೂಪ್ ಫೋಟೋ ತಗೊಳ್ತಾ ಇದ್ದಾರೆ. ಇನ್ನು ಮುಗಿಸ್ಕೊಂಡು ಹೊರಡಬೇಕು ಇನ್ನು ನಾವು. ರೆಡಿ ನನ್ನ ಫ್ರೆಂಡು ಕೀರ್ತನ ಅವರು ಮ್ಯಾಮ್ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಒಂದು ವಿಡಿಯೋ ತೊಗೊಂಡೆ ನಾನು. ಅವರು ಮ್ಯಾಮು ಸರ್ ಅಂತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ, ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.